Hello viewers and my dear students, welcome back to my YouTube channel. My dear students, in our previous videos we have discussed about few concepts in chemical reactions and their types. Now let's continue. ಆತ್ಮೀಯ ವಿದ್ಯಾರ್ಥಿಗಳೇ, ವಿಜ್ಞಾನದ ಮೊದಲ ಒಂದು ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ದೇರ್ ಟೈಪ್ಸ್ ನ ಫರ್ದರ್ ಕಾನ್ಸೆಪ್ಟ್ ನ ಈ ಒಂದು ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಹಿಯರ್ as I have written on the board different types of chemical reactions. ಓಕೆ, ಈಗ ಬೇರೆ ಬೇರೆ ವಿಧದ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ನಾವು ನೋಡೋಣ. ದ ಡಿಫರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಇನ್ ದಟ್ ದ ಫಸ್ಟ್ ಒನ್ ಈಸ್ ಕಾಲ್ಡ್ as ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್. ಸೊ ಅದನ್ನ ನಾವು ಸಿಂಪಲ್ ಆಗಿ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಕಾಂಬಿನೇಷನ್ ರಿಯಾಕ್ಷನ್. Combination reaction. Now the second type is nothing but decomposition reaction. Decomposition reaction. Okay. Now the third one, okay, displacement reaction. Displacement reaction. Okay. Now the fourth one is nothing but double displacement reaction. Double displacement reaction. Okay, this is also considered as exchange reaction. Okay, these are the four major types of chemical reactions. One is combination reaction, decomposition reaction, displacement reaction, double displacement reaction. ಈಗ further ಇದರಲ್ಲಿ ಮತ್ತೊಂದು ಇದೆ. So that is nothing but oxidation, redox reaction. Oxidation reaction and reduction reaction ಅಂತ ಬರುತ್ತೆ. ಮೊದಲು ಈ ನಾಲ್ಕನ್ನ in detail we will learn. So thereafter we will move to further. Okay, fine. The first one is combination reaction. Second one is decomposition reaction. ಇದರ meaning, example, each and everything. ಮತ್ತೆ under that different types will come. So ಅವನ್ನೆಲ್ಲ ನಾವು ಕಲಿಯೋಣ. Now let's move on to the first one is combination reaction. Okay. ಕಾಂಬಿನೇಷನ್ ರಿಯಾಕ್ಷನ್. ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ ನೇಮ್ ಇಟ್ ಸೆಲ್ಫ್ ಗಿವ್ಸ್ ಮೀನಿಂಗ್. ನೋಡಿ, ಅಲ್ಲಿ ವರ್ಡ್ ಕಾಂಬಿನೇಷನ್ ರಿಯಾಕ್ಷನ್, ಕಾಂಬಿನೇಷನ್ ಅನ್ನೋ ವರ್ಡ್ ಇದೆ. ಕಾಂಬಿನೇಷನ್ ಅಂತ ಹೇಳಿದ್ರೆ ಕಂಬೈನ್ಡ್. ಓಕೆ, ಏನು ಕಂಬೈನ್ಡ್ ಆಗುತ್ತೆ? ಸಿ, ದ ಕೆಮಿಕಲ್ ರಿಯಾಕ್ಷನ್, ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಟೂ ಆರ್ ಮೋರ್ ರಿಯಾಕ್ಟೆಂಟ್ಸ್. ಓಕೆ, ಚೆನ್ನಾಗಿ ನಾವು ಇಟ್ಕೊಂಡಿರ್ಬೇಕು. ನಮಗೆ ಗೊತ್ತಿದೆ ರಿಯಾಕ್ಟೆಂಟ್ಸ್ ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಬರುವಂತಹದ್ದು. ಕೊಡಿಡ್ರಿ. So ಈಗ two or more reactants combined, okay, two or more reactants combined to form a new product. ಯಾವುದೇ ಒಂದು ನ್ಯೂ ಪ್ರಾಡಕ್ಟ್ ಬರ್ಬೇಕು. ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ಮಕ್ಕಳೇ. ಬರ್ನಿಂಗ್ ಆಫ್ ಕೋಲ್ ಅಂತ ಹೇಳಿದ್ರೆ ಇದ್ದಿಲು ಇಲ್ಲ, ಬರ್ನಿಂಗ್ ಆಫ್ ಕೋಲ್ ಆರ್ ಚಾರ್ಕೋಲ್, ಇದ್ದಿಲು ಇಲ್ಲ ಕರಿ, ಯಾವ್ದಾದ್ರು ಬರ್ನ್ ಮಾಡಿದ್ರೆ ಏನಾಗುತ್ತೆ? ಅದರಲ್ಲಿ ನಮಗೆ ಗೊತ್ತಿದೆ, ಇನ್ ಚಾರ್ಕೋಲ್ carbon is present. Okay, C plus carbon, ಯಾವುದೇ ಒಂದು ಕಾರ್ಬನ್ ನ ಪ್ಲಸ್ ಬರ್ನಿಂಗ್ ಮಾಡ್ತಾ ಇದೀವಿ ಅಂದ್ರೆ ಸಪೋರ್ಟರ್ ಆಫ್ ಕಂಬಷನ್ ಇರಬೇಕು. ಸೊ ದಟ್ ಈಸ್ O2. C plus O2 give rise to CO2. C plus O2 give rise to CO2. ಈಗ ನೋಡಿ ಮಕ್ಕಳೇ, ನಿಮಗೆ ಗೊತ್ತಾಗುತ್ತೆ. ಟೂ ಆರ್ ಮೋರ್ ರಿಯಾಕ್ಟೆಂಟ್ಸ್. ಈ ಆರೋ ಮಾರ್ಕ್ ನ ಲೆಫ್ಟ್ ಅಲ್ಲಿ ಇರುವಂತದ್ದು ರಿಯಾಕ್ಟೆಂಟ್ಸ್. ನೋಡಿ, ರಿಯಾಕ್ಟೆಂಟ್ಸ್ ಎರಡಿದೆ, ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ರಿಯಾಕ್ಟೆಂಟ್ಸ್ ಕಂಬೈನ್ ಟು ಫಾರ್ಮ್ ಅ ಸಿಂಗಲ್ ನ್ಯೂ ಪ್ರಾಡಕ್ಟ್. ಓಕೆ, ಸಿಂಗಲ್ ನ್ಯೂ ಪ್ರಾಡಕ್ಟ್ ಇರಬೇಕು. ಇಲ್ಲಿ ನಾವು ಬೇಕಾದ್ರೆ ನೀವು ಇಲ್ಲಿ ಸಿಂಗಲ್ ನ್ಯೂ ಪ್ರಾಡಕ್ಟ್ ಅಂತಾನು ಬರೀಬಹುದು. ನೋಡಿ, ಪ್ರಾಡಕ್ಟ್ ಒಂದಿದೆ, ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ರಿಯಾಕ್ಟೆಂಟ್ಸ್ ಕಂಬೈನ್ಡ್ ಆಗಿ ಒಂದು ಹೊಸ ಪ್ರಾಡಕ್ಟ್ ಅನ್ನು ಉತ್ಪತ್ತಿ ಆಗೋದನ್ನ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 2. ಸೊ ಹಾಗೆ ನಮಗೆ ಕ್ಯಾಲ್ಸಿಯಂ ಆಕ್ಸೈಡ್ ಇದೆ. ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಸುಣ್ಣ. ಕ್ಯಾಲ್ಸಿಯಂ ಆಕ್ಸೈಡ್, ಈ ಸುಣ್ಣಗೆ ನಾವು ಸ್ವಲ್ಪ ನೀರನ್ನ ಹಾಕ್ತೀವಿ. ಗಾಟ್ ಇಟ್ ರೈಟ್? ಇಲ್ಲಿ ನೋಡಿ, ರಿಯಾಕ್ಟೆಂಟ್ಸ್ ಕಡೆ ಎರಡಿದೆ. ಗಿವ್ ರಿಸ್ ಟು ಒನ್ ನ್ಯೂ ಪ್ರಾಡಕ್ಟ್. ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ರಿಲೀಸ್ ಆಗುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಬೈ ದ ಲಿಬರೇಷನ್ ಆಫ್ ಎನರ್ಜಿ. ಓಕೆ, ಬೈ ದ ಲಿಬರೇಷನ್ ಆಫ್ ಎನರ್ಜಿ. ಕ್ಲಿಯರ್? ಸೊ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ H2O ಗಿವ್ ರಿಸ್ ಟು CaOH2 ಪ್ಲಸ್ ಎನರ್ಜಿ. ಈಗ ಇಲ್ಲಿ ನೋಡಿ ಮಕ್ಕಳೇ, ಲೆಫ್ಟ್ ಹ್ಯಾಂಡ್ ಸೈಡ್ ಟೂ ಆರ್ ಮೋರ್ ರಿಯಾಕ್ಟೆಂಟ್ಸ್. ಲೆಫ್ಟ್ ಹ್ಯಾಂಡ್ ಸೈಡ್ ರಿಯಾಕ್ಟೆಂಟ್ಸ್ ಅಂತ ನಮಗೆ ಗೊತ್ತಿದೆ. ಟೂ ಆರ್ ಮೋರ್ ರಿಯಾಕ್ಟೆಂಟ್ಸ್ ಕಂಬೈನ್ಡ್, ಅದು ಒಂದಕ್ಕೊಂದು ಕಂಬೈನ್ಡ್ ಆಗಿ ಒಂದಕ್ಕೊಂದು ರಿಯಾಕ್ಟ್ ಆಗಿ
ನಮಗೆ ಅ ನ್ಯೂ ಸಿಂಗಲ್ ಪ್ರಾಡಕ್ಟ್, ರೈಟ್ ಹ್ಯಾಂಡ್ ಕಡೆ ಒಂದು ಹೊಸ ಪ್ರಾಡಕ್ಟ್ ವಿತ್ ನ್ಯೂ ಪ್ರಾಪರ್ಟಿ ಹ್ಯಾಸ್ ಫಾರ್ಮಡ್. ಇದನ್ನೇ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ನಿಮಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಏನ್ ಬರುತ್ತೆ, ವಾಟ್ ಆರ್ ಕಾಂಬಿನೇಷನ್ ರಿಯಾಕ್ಷನ್ ಇಲ್ಲ ವಾಟ್ ಇಸ್ ಕಾಂಬಿನೇಷನ್ ರಿಯಾಕ್ಷನ್, ಗಿವ್ ಎಕ್ಸಾಂಪಲ್ ಅಂತ ಕೇಳುತ್ತಾರೆ. ಸೊ ಆ ಟೈಮಲ್ಲಿ ಕಾಂಬಿನೇಷನ್ ರಿಯಾಕ್ಷನ್ ಡೆಫಿನೇಷನ್ ಬರೀಬೇಕು. ಸೊ ಅದಾದ್ಮೇಲೆ ಎಕ್ಸಾಂಪಲ್ ಅನ್ನ ಬರೀಬೇಕು. ಇನ್ನು ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಇದು ಎಕ್ಸಾಮ್ ಅಲ್ಲಿ ಬರೀಬಾರ್ದು, ಜಸ್ಟ್ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿದ್ರೆ ನೋಡಿ, ಎ ಪ್ಲಸ್ ಬಿ, ಎ ಪ್ಲಸ್ ಬಿ. ಓಕೆ, ಎ ಅನ್ನೋದು ಒಂದು ಎಲಿಮೆಂಟ್ ಇಲ್ಲ ಅಂದ್ರೆ ಕಾಂಪೌಂಡ್, ಬಿ ಅನ್ನೋದು ಎಲಿಮೆಂಟ್ ಮತ್ತೆ ಇಲ್ಲ ಅಂದ್ರೆ ಕಾಂಪೌಂಡ್. ಇವೆರಡು ಸೇರಿ ಎ ಬಿ ಆಗೋದು, ಕಂಬೈಂಡ್ ಆಗೋದು. ರೈಟ್. ಈಗ ಈ ಎ ಬಿ ಅನ್ನೋದು ಒಂದು ಹೊಸ ಸಿಂಗಲ್ ಪ್ರಾಡಕ್ಟ್. ಸೊ ನಾವು ಈಗೂ ಅರ್ಥ ಮಾಡ್ಕೊಬಹುದು. ಗಾಟ್ ಇಟ್ ರೈಟ್. ಬಟ್ ಎಕ್ಸಾಮ್ ಅಲ್ಲಿ ಬರೀಬೇಡಿ, ಇದನ್ನ ಯು ಹ್ಯಾವ್ ಟು ಫಾಲೋ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಕಾಂಬಿನೇಷನ್ ರಿಯಾಕ್ಷನ್. ಓಕೆ ಮಕ್ಕಳೇ, next concept is decomposition reaction, second type. Okay, this decomposition reaction is opposite of combination reaction. Combination reaction ಅಂತ ಹೇಳಿದ್ರೆ ಕಂಬೈಂಡ್ ಆಗೋದು. ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಸ್ಪ್ಲಿಟ್ ಆಗುವಂತಹದ್ದು. ಡಿಕಾಂಪೋಸಿಷನ್, ಸೊ ಯು ಮೈಟ್ ಹ್ಯಾವ್ ಹರ್ಡ್ ದಿಸ್ ವರ್ಡ್. ಡಿಕಾಂಪೋಸ್ ಅಂತ ಹೇಳಿದ್ರೆ ಸ್ಪ್ಲಿಟ್ ಆಗುವಂತಹದ್ದು. ಸಿ, ದ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಸಿಂಗಲ್ ರಿಯಾಕ್ಟೆಂಟ್. Okay, so combination ಅಲ್ಲಿ 2 or more reactants combine to form a single new product. ಈಗ ಅದಕ್ಕೆ opposite, single reactant. Okay, split into single reactant, split into 2 or more products. Single reactant split into 2 or more products. Okay, I hope you have understood. Otherwise, just you pause the video and rewind it. So ನಿಮ್ಮ ಮುಂದೆ ಕೆಲವೊಂದು ಸ್ಕ್ರೀನ್ ಶಾಟ್ಗಳನ್ನು ಕೂಡ ನಾನು ಹಾಕಿರ್ತೀನಿ. ಆ ಪಿಕ್ಚರ್ ಅನ್ನ ನೋಡಿದ್ರು ಕೂಡ ನಿಮಗೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ವಾಟ್ ಇಟ್ ರೈಟ್. ನಾ ಲೆಟ್ಸ್ ಕಮ್ ಬ್ಯಾಕ್. ದ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಸಿಂಗಲ್ ರಿಯಾಕ್ಟೆಂಟ್ ಸ್ಪ್ಲಿಟ್, ಡಿಕಾಂಪೋಸಿಟ್ ಅಂತ ಹೇಳಿದ್ರೆ ಸ್ಪ್ಲಿಟ್ ಆಗೋದು. ಆ ಸಿಂಗಲ್ ರಿಯಾಕ್ಟೆಂಟ್ ಅದು ನೀವು ಬಿಸಿ ಪಾಸ್ ಮಾಡಿದ್ರೆ ಇಲ್ಲ ಏನಾದ್ರೂ ರಿಯಾಕ್ಷನ್ ಆದ್ರೆ ಅದು ಸ್ಪ್ಲಿಟ್ ಆಗಿ ಹೊಸ ಪ್ರಾಡಕ್ಟ್ಗಳು ಉತ್ಪತ್ತಿ ಆಗುತ್ತೆ. ಆ ಹೊಸ ಪ್ರಾಡಕ್ಟ್ 2 ಆಗ್ಬೋದು, 3 ಬರ್ಬೋದು, 4 ಬರ್ಬೋದು. ಓಕೆ, ಒಂದು ಎಕ್ಸಾಂಪಲ್ ನೋಡೋಣ, ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್. ಈಗ FeSO4 ಅನ್ನೋ ಒಂದು ಕೆಮಿಕಲ್ ಕಾಂಪೌಂಡ್ ಲ್ಯಾಬ್ ಅಲ್ಲಿ ಇರುತ್ತೆ. FeSO4 ಫೆರಸ್ ಸಲ್ಫೈಡ್ ಕ್ರಿಸ್ಟಲ್, ಫೆರಸ್ ಸಲ್ಫೈಡ್ ಕ್ರಿಸ್ಟಲ್. ಓಕೆ, FeSO4.7H2O ಅಂತಿದೆ ಅದು. ಗಾಟ್ ಇಟ್ ರೈಟ್. ಈಗ ನಮಗೆ ಇದು ಯಾವ ಬಣ್ಣ ಇರುತ್ತೆ ಅಂತ ಹೇಳಿದ್ರೆ, ಬಣ್ಣನು ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ ನೀವು. ದಿಸ್ ಫೆರಸ್ ಸಲ್ಫೈಡ್ ಈಸ್ ಗ್ರೀನ್ ಇನ್ ಕಲರ್. ಸೊ ಯಾವ ಬಣ್ಣ ಇರುತ್ತೆ ಅಂತ ಹೇಳಿದ್ರೆ ಇದು ಗ್ರೀನ್ ಕಲರ್ ಇರುತ್ತೆ. ದಿಸ್ FeSO4 ಫೆರಸ್ ಸಲ್ಫೈಡ್, ಇದನ್ನ ನಾವು ಹೀಟ್ ಪಾಸ್ ಮಾಡಿದ್ರೆ ಆರೋ ಮಾರ್ಕ್ ಮೇಲೆ ಡೆಲ್ಟಾ ಸಿಂಬಲ್ ಬರೀತೀವಿ. ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು ಹೇಳಿದ್ದೀನಿ. ಹೀಟ್ ಪಾಸ್ ಮಾಡಿದಾಗ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ಫೆರಿಕ್ ಆಕ್ಸೈಡ್ ಬರುತ್ತೆ. ಫೆರಿಕ್ ಆಕ್ಸೈಡ್ ಅಂದ್ರೆ Fe2O3. ನೋಡಿ, ಒಂದು ಟೆಕ್ಸ್ಟ್ ಟ್ಯೂಬ್ ಅಲ್ಲಿ ಫೆರಸ್ ಸಲ್ಫೈಡ್ ಕ್ರಿಸ್ಟಲ್ ಗಳನ್ನ ಹಾಕೊಂಡು ನಾನು ಹೀಟ್ ನ ಪಾಸ್ ಮಾಡಿದಾಗ ಅದು ಫೆರಿಕ್ ಆಕ್ಸೈಡ್ ಆಗುತ್ತೆ. ಮತ್ತೆ ಬೈ ದ ಲಿಬರೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್, ಈವನ್ ಬೈ ದ ಲಿಬರೇಷನ್ ಆಫ್ ಸಲ್ಫರ್ ಟ್ರೈಆಕ್ಸೈಡ್ ಗ್ಯಾಸ್. ಓಕೆ, ಸಲ್ಫರ್ ಟ್ರೈಆಕ್ಸೈಡ್. ವೆನ್ FeSO4 is burned or it may pass the heat, we will get ferric oxide, sulfur dioxide gas, sulfur triaxide. ನೋಡಿ, ಈಗ ಡಿಕಾಂಪೋಸಿಷನ್ ರಿಯಾಕ್ಷನ್ ಹೆಂಗೆ ಸರ್ ಇದು ಅಂತ ಹೇಳಿದ್ರೆ, ರಿಯಾಕ್ಟೆಂಟ್ಸ್ ಕಡೆ ಎಷ್ಟಿದೆ? ಒಂದೇ ಒಂದು ಕಾಂಪೌಂಡ್ ಇದೆಯಾ? FeSO4 ಸಿಂಗಲ್ ಕಾಂಪೌಂಡ್ ಬ್ರೇಕ್ಸ್ ಡೌನ್ ಇಂಟು 2 or 3 ಪ್ರಾಡಕ್ಟ್ಸ್. ಸೊ ಇದನ್ನೇ ನಾವು ಏನಂತ ಕರಿತೀವಿ? ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಓಕೆ, ಅಂಡ್ ಇನ್ ದಿಸ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಡಿಫರೆಂಟ್ ಟೈಪ್ಸ್ ವಿ ಆರ್ ಹ್ಯಾವಿಂಗ್, ಅಂಡ್ ಟು ಈಚ್ ಟೈಪ್ ಐ ವಿಲ್ ಗಿವ್ ಎಕ್ಸಾಂಪಲ್. ಆ ಎಕ್ಸಾಂಪಲ್ ಕೂಡ ನೀವು ಇದಕ್ಕೆ ಎಕ್ಸಾಂಪಲ್ ಆಗಿ ಮಾಡಬಹುದು. ಓಕೆ, ಸೊ ದಟ್ ವಿ ವಿಲ್ ಸಿ ಡಿಫರೆಂಟ್ ಟೈಪ್ಸ್ ಆಫ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಓಕೆ ಮಕ್ಕಳೇ, ನೆಕ್ಸ್ಟ್ ಹೇಳಿ ಟೈಪ್ಸ್ ಆಫ್ ಡಿಕಾಂಪೋಸಿಷನ್ ರಿಯಾಕ್ಷನ್. 3 ಅಂಕದ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲೂ ಕೂಡ ಬರುತ್ತೆ. ಮೊದಲು ಟೈಪ್ಸ್ ನೋಡೋಣ. ದೇರ್ ಆರ್ 3 ಟೈಪ್ಸ್, ನಂಬರ್ 1, ನಂಬರ್ 2, ನಂಬರ್ 3. ಇನ್ ಡೀಟೇಲ್ ವಿ ವಿಲ್ ಲರ್ನ್. ದ ವೆರಿ ಫಸ್ಟ್ ಒನ್ ಇಸ್ ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಓಕೆ, ಥರ್ಮಲ್ ಡಿಕಾಂಪೋಸಿಷನ್ reaction.
Second one is photo decomposition reaction. Photo decomposition reaction. Third one is electro decomposition reaction. Electro decomposition reaction. So once again repeat with me. Thermal decomposition reaction, photo decomposition reaction, electro decomposition reaction. ಓಕೆ ಮಕ್ಕಳೇ, ಸೊ ಈಗ ಸೈನ್ಸ್ ಅಲ್ಲಿ ಕೆಲವೊಂದು ಟರ್ಮ್ಸ್ ನ ಮೀನಿಂಗ್ ನೀವು ತಿಳ್ಕೊಳ್ಳಿ. ಇಲ್ಲಿ ಥರ್ಮಲ್ ಅಂತ ಹೇಳಿದ್ರೆ ಆಲ್ವೇಸ್ ಇದನ್ನ ಪರ್ಮನೆಂಟ್ ಆಗಿ ನೀವು ಮೈಂಡ್ ಅಲ್ಲಿ ಜ್ಞಾಪಕ ಇಟ್ಕೊಂಡಿರಬೇಕು. ಥರ್ಮಲ್ ಮೀನ್ಸ್ ನಥಿಂಗ್ ಬಟ್ ಹೀಟ್. ಥರ್ಮಲ್ ಮೀನ್ಸ್ ನಥಿಂಗ್ ಬಟ್ ಹೀಟ್ ಅಂದ್ರೆ ಡಿಕಂಪೋಸಿಷನ್ ರಿಯಾಕ್ಷನ್ ಈಸ್ ಕ್ಯಾರಿಡ್ ಔಟ್ ಬೈ ಹೀಟ್ ಈಸ್ ಕಾಲ್ಡ್ ಅಸ್ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಫೋಟೋ ಅಂತ ಹೇಳಿದ್ರೆ ಫೋಟೋ ವಿಡಿಯೋದಲ್ಲ. ಓಕೆ, ಸೊ ಇಲ್ಲಿ ಫೋಟೋ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಸನ್ಲೈಟ್. ಇಟ್ ಈಸ್ ನಥಿಂಗ್ ಬಟ್ sunlight. There are few chemicals when we expose to sunlight, it break down into different products. So idu photo decomposition reaction. In detail now ನೋಡೋಣ. Electro decomposition reaction, same. Decomposition reaction where takes place after passing the electricity. Electro ಅಂತ ಹೇಳಿದ್ರೆ electricity. Okay, once again, thermal means heat. ಒಂದು ಕಡೆ ಬರ್ದಿಟ್ಕೊಳ್ಳಿ, ಇದು thermal means heat. Okay, for example thermometer ಅಂತ ಯೂಸ್ ಮಾಡ್ತೀವಿ ನಾವು. thermo means heat. got it? thermo ಈ ವರ್ಡ್ಸ್ ಎಲ್ಲ ಬದಲಿ heat. ಫೋಟೋ ಅಂದ್ರೆ ಸನ್ಲೈಟ್. ಎಲೆಕ್ಟ್ರೋ ಅಂತ ಹೇಳಿದ್ರೆ ಸೊ ಎಲೆಕ್ಟ್ರಿಸಿಟಿ. ಸೊ ಹಾಗೆ ತಿಗ್ಮೋ ಅಂತ ಬರುತ್ತೆ. ತಿಗ್ಮೋ ಮೀನ್ಸ್ ಟಚ್. ಜಿಯೋ, ಜಿಒ, ದಟ್ ವರ್ಡ್ ಈಸ್ ಗ್ರಾವಿಟಿ ಅಂತ. ಸೊ ಲೆಸನ್ ಅಲ್ಲಿ ಕಲಿತಾರೆ. ಅಟ್ಲೀಸ್ಟ್ ಇವು 3 ಜ್ಞಾಪಕ ಇಟ್ಕೊಂಡಿರಿ. ಈಗ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು in detail thermal decomposition reaction. Okay, thermal decomposition reaction. ನಮಗೆ ಆಲ್ರೆಡಿ ಥರ್ಮಲ್ ಅಂತ ಹೇಳಿದ್ರೆ ಹೀಟ್. ಈಗ ಇದಕ್ಕೆ ಡೆಫಿನೇಷನ್ ಬೇರೆ. ವಾಟ್ ಇಸ್ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ, thermal decomposition reaction is a decomposition reaction which is carried out by heat. which is carried out by heat. So ಈಗ ಅದನ್ನ ಬರೆಯೋಣ. thermal decomposition reaction is a type of decomposition reaction which is carried out by okay, which is carried out by heat. Very simple. ಓಕೆ, ಸೇಮ್ ಡೆಫಿನೇಷನ್ಸ್ ಬೇರೆದಕ್ಕೂ ಆಗುತ್ತೆ, ಬರೀ ಈ ವರ್ಡ್ ಮಾತ್ರ ಚೇಂಜ್ ಆಗುತ್ತೆ. ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಇಸ್ ಅ ಟೈಪ್ ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್ ವಿಚ್ ಈಸ್ ಕ್ಯಾರಿಡ್ ಔಟ್ ಬೈ ಹೀಟ್. ಓಕೆ, ಸೊ ನಾವು ಬಿಸಿನ ಪಾಸ್ ಮಾಡಿದಾಗ ಕೆಲವೊಂದು ಕೆಮಿಕಲ್ಸ್ ಏನಾಗುತ್ತೆ, ಬ್ರೇಕ್ ಡೌನ್ ಇಂಟು ಡಿಫರೆಂಟ್ ಪ್ರಾಡಕ್ಟ್ಸ್, ಡಿಫರೆಂಟ್ ನ್ಯೂ ಪ್ರಾಡಕ್ಟ್ ಇಟ್ ಗಿವ್ಸ್. ಅದನ್ನೇ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತೀವಿ. ಫಾರ್ ಎಕ್ಸಾಂಪಲ್ ನಂಬರ್ 1. ಇಲ್ಲಿ ಎಕ್ಸಾಂಪಲ್ ಸ್ವಲ್ಪ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ, ಟ್ರಿಕ್ಕಿ ಪ್ರಶ್ನೆ ಬಂದರೂ ಕೂಡ ಆಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ವಿ ಆರ್ ಹ್ಯಾವಿಂಗ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಓಕೆ, ಎಕ್ಸಾಂಪಲ್ ಹಿಯರ್ ವಿ ಆರ್ ಹ್ಯಾವಿಂಗ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಓಕೆ, ಲೈಮ್ ಸ್ಟೋನ್, ಸುಣ್ಣದ ಕಲ್ಲು ಅಂತ ಹೇಳ್ತೀವಿ. ಈಗ ಈ ಸುಣ್ಣದ ಕಲ್ಲಿಗೆ ನಾವು ಹೀಟ್ ಅನ್ನ ಪಾಸ್ ಮಾಡಿದಾಗ ದೆನ್ ವಾಟ್ ಎಲ್ಸ್ ವಿ ವಿಲ್ ಗೆಟ್? ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಬೈ ದ ಲಿಬರೇಷನ್ ಆಫ್ ಒನ್ ಟೈಪ್ ಆಫ್ ಗ್ಯಾಸ್, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಸೊ ಹಿಯರ್ ಯು ಹ್ಯಾವ್ ಟು ರೈಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಇದನ್ನ ನಾವೇನಂತ ಕರಿತೀವಿ ಮಕ್ಕಳೇ? ಲೈಮ್ ಸ್ಟೋನ್. ಈ ಲೈಮ್ ಸ್ಟೋನ್ ಗೆ ಬಿಸಿ ಪಾಸ್ ಮಾಡಿದಾಗ ದೆನ್ ವಿ ವಿಲ್ ಗೆಟ್ ಕ್ಯಾಲ್ಸಿಯಂ ಆಕ್ಸೈಡ್. ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಕ್ವಿಕ್ ಲೈಮ್ ಅಂತ ಕರಿತೀವಿ. ಕ್ವಿಕ್ ಲೈಮ್. ಇದನ್ನ ಕನ್ನಡದಲ್ಲಿ ಲೈಮ್ ಸ್ಟೋನ್ ಅನ್ನ ಸುಣ್ಣದ ಕಲ್ಲು ಅಂತ ಕರಿತೀವಿ. ಸುಣ್ಣದ ಕಲ್ಲು. ಓಕೆ, ಕ್ವಿಕ್ ಲೈಮ್ ಅನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಸುಣ್ಣ. ಓಕೆ, ಗೋಡೆಗೆಲ್ಲ ನೀವು ಬಳಿಯೋದಕ್ಕೋಸ್ಕರ ಟು ವೈಟ್ ವಾಷಿಂಗ್ ದ ವಾಲ್ಸ್ ವಿ ಯೂಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಈ ಸುಣ್ಣನ ಮತ್ತೆ ನೀರಲ್ಲಿ ಹಾಕಿದ್ರೆ ವಿ ವಿಲ್ ಗೆಟ್ ಸ್ಲ್ಯಾಕೆಡ್ ಲೈಮ್, ದಟ್ ಈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಓಕೆ, ಈಗ ಇಷ್ಟನ್ನ ಜ್ಞಾಪಕ ಇಟ್ಕೊಂಡಿರಿ. ಕ್ಯಾಲ್ಸಿಯಂ CaCO3 gives to calcium oxide CaO plus CO2. ದಿಸ್ ಈಸ್ ಅ ಟೈಪ್ ಆಫ್ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಹೆಂಗ್ ಗೊತ್ತಾಯ್ತು ಸರ್ ಅಂದ್ರೆ ನಾವು ಇಲ್ಲಿ ಡೆಲ್ಟಾ ಹಾಕಿದೀವಿ ಅಂತ ಪಾಸ್ ಮಾಡಿದೀವಿ ಅಂತ. ಓಕೆ, ಸಿ ಜಸ್ಟ್ ರಿಮೆಂಬರ್ ದ ಪ್ರೀವಿಯಸ್ ಎಕ್ಸಾಂಪಲ್ ವಿಚ್ ವಿ ಹ್ಯಾವ್ ಗಿವನ್ ಟು ಡಿಕಂಪೋಸಿಷನ್ ರಿಯಾಕ್ಷನ್. ಅಲ್ಲೂ ಕೂಡ ಡೆಲ್ಟಾ ಇತ್ತಲ್ವಾ ಮಕ್ಕಳೇ? ಸೊ ಹಾಗಾದ್ರೆ ಅದು ಕೂಡ ಸಿಂಗಲ್ ರಿಯಾಕ್ಟೆಂಟ್ ಇಂದ ಮಲ್ಟಿಪಲ್ ಪ್ರಾಡಕ್ಟ್ಸ್ ಬಂತು. ಸೆಂಟ್ರಲ್ಲಿ ಡೆಲ್ಟಾ ಹಾಕಿದ್ವಿ ಅಂತ ಹೇಳಿದ್ರೆ ಹೀಟ್ ಪಾಸ್ ಮಾಡಿದ್ವಿ, isn't it? So that is also comes under, that will also be the example for thermal decomposition
ರಿಯಾಕ್ಷನ್. ಓಕೆ, ಎರಡನ್ನ ಬರೀಬಹುದು. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್ ನಾವು ಇಟ್ಕೊಂಡಿರಿ. ಎರಡನೇದು as I have learnt in the previous, as you have learnt in the previous video, that is FeSO4. FeSO4 give rise to by Fe2O3 plus SO2 sulfur dioxide gas plus SO3 sulfur trioxide gas. ಇದನ್ನ ಆಲ್ರೆಡಿ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಬರ್ದಿದ್ದೀರಾ. ಸೊ ಅದನ್ನೇ even you can write here. Now we will move on to second. Next one is photo decomposition reaction. Photo ಅಂತ ಹೇಳಿದ್ರೆ ನಾನು ಹೇಳಿದೆ ಸನ್ಲೈಟ್. ಸಿಂಪಲ್. ಪ್ರೀವಿಯಸ್ ಆಗಿ ಯಾವ ತರ ನೀವು ಡೆಫಿನೇಷನ್ ಮಾಡಿದ್ರು ಅಲ್ಲೇ ಹೀಟ್ ವರ್ಡ್ ಅನ್ನ ಸನ್ಲೈಟ್ ಅಂತ ರಿಪ್ಲೇಸ್ ಮಾಡಿ ಅಷ್ಟೇ ಮಕ್ಕಳೇ. ಸಿ once again, photo decomposition reaction is a type of decomposition reaction which is carried out by passing sunlight, or it may which is carried out by sunlight. ಅಷ್ಟೇ ಸಿಂಪಲ್ ಆಗಿ ಡೆಫಿನೇಷನ್ ನ ನೀವು ಬರೀಬಹುದು. ಈಗ ಇಲ್ಲಿ ನಾನು ಎರಡು ಎಕ್ಸಾಂಪಲ್ಸ್ ನ ಕೊಡ್ತೀನಿ, ನಿಮಗೆ ಡಿಸ್ಪ್ಲೇ ಮೇಲೆ ಪಿಕ್ಚರ್ ಕೂಡ ಬರುತ್ತೆ, ಅಬ್ಸರ್ವ್ ಮಾಡಿ. ಸೊ ಒಂದು AgCl ಅಂತ ಹೇಳಿದ್ರೆ ಸಿಲ್ವರ್ ಕ್ಲೋರೈಡ್. ಈ ಸಿಲ್ವರ್ ಕ್ಲೋರೈಡ್ ಅನ್ನೋ ಕೆಮಿಕಲ್ ನ ನಾವು ಬಿಸಿಲಿಗೆ ತೆರೆದಿಟ್ಟಾಗ, ಸೊ ವೆನ್ ವಿ ಎಕ್ಸ್ಪೋಸ್ ಟು ಸನ್ಲೈಟ್, ಆಗ ಡಿಕಂಪೋಸಿಷನ್ ರಿಯಾಕ್ಷನ್ ನಡೆಯುತ್ತೆ. ಈ AgCl ಅನ್ನುವಂತಹ ಸಿಂಗಲ್ ರಿಯಾಕ್ಟೆಂಟ್ ನಮಗೆ Ag ಪ್ಲಸ್ Cl ಆಗಿ ಸಿಗುತ್ತೆ. ಹಾಗೆ ಸಿಲ್ವರ್ ಬ್ರೋಮೈಡ್ AgBr ಸಿಲ್ವರ್ ಬ್ರೋಮೈಡ್. ಈ ಸಿಲ್ವರ್ ಬ್ರೋಮೈಡ್ ಅಷ್ಟೇ ನಾವು ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡಿ ಇಟ್ಟಾಗ, ಸೊ ಇದೇನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ, Ag ಪ್ಲಸ್ Br. ಸೊ ಆಲ್ ಕೆಮಿಕಲ್ಸ್ ವಿಲ್ ಸ್ಪ್ಲಿಟ್ ಲೈಕ್ ದಿಸ್. ನೋ, ಓನ್ಲಿ ಫ್ಯೂ. ನಾವು ಯಾವ್ದು ಎಕ್ಸಾಂಪಲ್ ಕೊಡ್ತಾ ಇದೀವೋ ಅದನ್ನ ನೋಡ್ಕೊಳ್ಳಿ. ಓಕೆ, ಇಟ್ ಮೀನ್ಸ್ AgCl ವೆನ್ ವಿ ಎಕ್ಸ್ಪೋಸ್ ಟು ಸನ್ಲೈಟ್. ಈಗ ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡಿದೀವಿ, ಇಲ್ಲಿ ಡೆಲ್ಟಾ ಅಂತ ಹಾಕ್ಬಾರ್ದು. ಡೆಲ್ಟಾ ಅಂತ ಹಾಕಿದ್ರೆ ಹೀಟ್ ಪಾಸ್ ಮಾಡಿದೀವಿ. ಇಲ್ಲಿ ನೀವೇನ್ ಮಾಡಬೇಕು, ಸನ್ಲೈಟ್ ಅಂತ ಬರೀಬೇಕು. ಯು ಶುಡ್ ರೈಟ್ ಹಿಯರ್ sunlight, and here also should write sunlight. So then it's a clear indication that when this silver bromide or silver chloride exposed to sunlight, it split into different products, and these are having a special ability. Screen mele kuda niಮಗೆ ಬರ್ತಾ ಇದೆ. This silver chloride and silver bromide are, these chemicals are used in a white and black photography. Okay, ವೈಟ್ ಅಂಡ್ ಬ್ಲಾಕ್ ಫೋಟೋಗ್ರಫಿ. ಯಾವ ತರ ವೈಟ್ ಅಂಡ್ ಬ್ಲಾಕ್ ಫೋಟೋಗ್ರಫಿ ಅಂದ್ರೆ ಏನು ಅಂತ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಪಿಕ್ಚರ್ ಬರ್ತಾ ಇದೆ. ಹಿಯರ್ 1 ಮಾರ್ಕ್ ಒಂದು ಪ್ರಶ್ನೆ ಕೇಳ್ತಾರೆ, ಇಲ್ಲ MCQ ಅಲ್ಲಿ ಕೇಳ್ತಾರೆ, ವಿಚ್ ಕೆಮಿಕಲ್ಸ್ ಆರ್ ಯೂಸ್ಡ್ ಇನ್ ಎ ವೈಟ್ ಅಂಡ್ ಬ್ಲಾಕ್ ಫೋಟೋಗ್ರಫಿ. ಇಫ್ ನಾಟ್ ಮೀನ್ಸ್ ಡೈರೆಕ್ಟ್ ಕ್ವಶನ್, ವಾಟ್ ಆರ್ ದ ಯೂಸಸ್ ಆಫ್ ಸಿಲ್ವರ್ ಕ್ಲೋರೈಡ್ ಅಂಡ್ ಸಿಲ್ವರ್ ಬ್ರೋಮೈಡ್. ಇಫ್ ನಾಟ್ ಮೀನ್ಸ್ ನಿಮಗೆ ಡೈರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಫೋಟೋ ಡಿಕಂಪೋಸಿಷನ್ ರಿಯಾಕ್ಷನ್ ಇನ್ ಡೀಟೈಲ್ ಅಂತ ಕೇಳುತ್ತಾರೆ. ಸೊ ಹಾಗೆ ನೆಕ್ಸ್ಟ್ ಮೂರನೇದು ನಾವು ನೋಡೋಣ. ದಟ್ ಈಸ್ ನಥಿಂಗ್ ಬಟ್ electro decomposition reaction. Same how you made definition, that like only ನೀವೇ ಮಾಡಿ. ಇದನ್ನ ಏನ್ ಮಾಡ್ತೀರಾ, electro decomposition reaction is a decomposition reaction which is carried out by electricity. You replace the word sunlight into electricity. ಈಗ ಎಕ್ಸಾಂಪಲ್ ಅದಕ್ಕೆ, ಸೊ ನೀವು H2O ವಾಟರ್ಗೆ H2O ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ, ಹಿಯರ್ ಯು ಶುಡ್ ರೈಟ್ ಎಲೆಕ್ಟ್ರಿಸಿಟಿ. ಎಕ್ಸಾಂಪಲ್ ಮಾತ್ರ ನಾನು ಬರೀತಾ ಇದ್ದೀನಿ, ಎಲೆಕ್ಟ್ರಿಸಿಟಿ. ದೆನ್ ಈ H2O ಏನಾಗಿ ಬೇಕಾಗುತ್ತೆ, H2 ಪ್ಲಸ್ O2. ಬಟ್ ಇಟ್ ರೈಟ್ ನೋಡಿ, ನೀರಿಗೆ ನೀವು ಬಿಸಿ ಮಾಡಿದ್ರೆ ಇಟ್ ಗೆಟ್ ಬಾಯ್ಲ್ಸ್, ಇಟ್ ಗೆಟ್ ಹಾಟ್, ಇಸ್ಂಟ್ ಇಟ್? ಬಟ್ ಇಲ್ಲಿ ಏನಾಗುತ್ತೆ, ಅದೇ H2Oಗೆ ಎಲೆಕ್ಟ್ರಿಸಿಟಿನ ನೀವು ಪಾಸ್ ಮಾಡಿದ್ರೆ ಇಟ್ ಬ್ರೇಕ್ ಡೌನ್ ಇಂಟು ions like H2 plus O2. This will be the example. And one more electrolysis of water concept is there that we will learn in one more video. Okay.